ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭಗದತ್ತಾದಿಗಳ ಯುದ್ಧವು ಎಂಬ 95ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜೇಂದ್ರ, ಆಗ ಆಗಿನ ಮಹಾಯುದ್ಧದಲ್ಲಿ ತನ್ನ ಸೈನ್ಯಕ್ಕೆ ಘಟೋತ್ಕಚನಿಂದ ಪರಾಜಯವಾದುದನ್ನು ನೋಡಿ ದುರ್ಯೋಧನನಿಗೆ ಮಹಾ ಸಂಕಟ ಉಂಟಾಯಿತು. ಒಡನೆಯೇ ಭೀಷ್ಮನ ಬಳಿಗೆ ಹೋಗಿ ಅವನ ಮುಂದೆ ನಿಂತು ಬಾರಿ ಬಾರಿಗೂ ನಿಟ್ಟುಸಿರವನ್ನು ಬಿಡುತ್ತಾ ಘ- ಘಟೋತ್ಕಚನ ವಿಜಯವನ್ನು ತನ್ನ ಪರಾಜಯವನ್ನು ಹೇಳತೊಡಗಿ, ತಾತ, ನಾನು ನಿನ್ನನ್ನು ದ್ರೋಣನನ್ನು ನಂಬಿಯೇ ಧೈರ್ಯದಿಂದ ಪಾಂಡವರೊಡನೆ ಯುದ್ಧವನ್ನು ಹೂಡಿದೆನು. ನಿಮ್ಮ ಸಹಾಯಕ್ಕ ನಿಮ್ಮ ಸಹಾಯಕ್ಕಾಗಿ ಒಂದಲ್ಲ ಎರಡಲ್ಲ 11 ಅಕ್ಷೌಹಿಣಿ ಸೈನ್ಯಗಳನ್ನು ಕೂಡಿಸಿಟ್ಟೆನು. ಅಷ್ಟು ಸೈನ್ಯಗಳೊಡನೆ ನಾನು ಕೂಡ ನೀವು ಹೇಳಿದಂತೆ ಕೇಳಲು ಸಿದ್ಧನಾಗಿರುವೆನು. ಈಗಲಾದರೂ ಪಾಂಡವರು ಘಟೋತ್ಕಚನನ್ನು ಮುಂದಿಟ್ಟುಕೊಂಡು ಯುದ್ಧದಲ್ಲಿ ನಮ್ಮನ್ನು ಸೋಲಿಸಿಬಿಟ್ಟರು. ಒಣಗಿದ ಮರವನ್ನು ಕಾಡುಗಿಚ್ಚು ದಹಿಸುವಂತೆ ಈಗಿನ ಅವಮಾನವು ನನ್ನ ಅಂಗಾಂಗಗಳನ್ನು ದಹಿಸುತ್ತಿದೆ. ಆದುದರಿಂದ ಓ ಮಹಾತ್ಮ, ನಿನ್ನ ಅನುಗ್ರಹದಿಂದ ಆ ರಾಕ್ಷಸಾಧಮನನ್ನು ಕೊಲ್ಲುವುದಕ್ಕಾಗಿ ನಾನೇ ಪ್ರಯತ್ನಿಸಬೇಕಾಗಿದೆ. ಈ ಕಾರ್ಯಕ್ಕೆ ನೀನು ನನಗೆ ಅನುಮತಿ ಕೊಡಬೇಕು ಎಂದನು. ಅದಕ್ಕೆ ಆ ಭೀಷ್ಮನು, ರಾಜ, ನಾನು ಹೇಳುವ ಮಾತನ್ನು ಕೇಳು. ಈಗಿನ ಯುದ್ಧದಲ್ಲಿ ನೀನು ಹೇಗಿರಬೇಕೋ ಅದನ್ನು ತಿಳಿಸುವೆನು. ನೀನು ಸರ್ವ ವಿಧದಿಂದಲೂ ನಿನಗೆ ಅಪಾಯವಿಲ್ಲದಂತೆ ನೋಡಿಕೊಳ್ಳಬೇಕಾದುದು ಅವಶ್ಯವು. ನೀನು ಧರ್ಮರಾಜನೊಡನೆಯೋ ಅಥವಾ ಭೀಮಾರ್ಜುನ ನಕುಲ ಸಹದೇವರಲ್ಲಿ ಒಬ್ಬರೊಡನೆಯೋ ಯುದ್ಧಕ್ಕೆ ನಿಲ್ಲಬೇಕಾದುದು ನ್ಯಾಯವು. ಇಲ್ಲವೇ ನಿನಗೆ ಸಮಾನರಾದ ಬೇರೆ ರಾಜರನ್ನು ನೀನು ಎದುರಿಸಿ ಯುದ್ಧ ಮಾಡಬಹುದು. ರಾಜನಾದವನು ತನಗೆ ಸಮಾನರಾದ ರಾಜರೊಡನೆಯೇ ಯುದ್ಧ ಮಾಡುವುದು ಉಚಿತವು. ಇದನ್ನು ಬಿಟ್ಟು ದುಷ್ಟನಾದ ಆ ಹಿಡಿಂಬ ಪುತ್ರನೊಡನೆ ನೀನು ಯುದ್ಧಕ್ಕೆ ನಿಲ್ಲುವುದು ಯೋಗ್ಯವಲ್ಲ. ನಾನು, ದ್ರೋಣನು, ಕೃಪ ಅಶ್ವತ್ಥಾಮರು, ಕೃತವರ್ಮನು, ಕಲ್ಯನು, ವೃಷಸೇನನು, ವಿಕರ್ಣನು, ದುಶ್ಯಾಸನನೇ ಮೊದಲಾದ ನಿನ್ನ ಇತರ ಸಹೋದರರು ನಾವೆಲ್ಲರೂ ನಿನಗಾಗಿ ಯುದ್ಧ ಮಾಡಲು ಸಿದ್ಧರಾಗಿರುವಾಗ ನೀನು ಆ ರಾಕ್ಷಸನೊಡನೆ ಯುದ್ಧಕ್ಕೆ ನಿಲ್ಲಬೇಕಾದ ಅವಶ್ಯವೇನಿದೆ? ಒಂದು ವೇಳೆ ಆ ರಾಕ್ಷಸನ ವಿಷಯದಲ್ಲಿ ನಿನಗೆ ದೊಡ್ಡ ಭೀತಿ ಏನಾದರೂ ಎದ್ದರೆ, ಯುದ್ಧದಲ್ಲಿ ಇಂದ್ರನಿಗೆ ಸಮನಾದ ಪರಾಕ್ರಮವುಳ್ಳ ಭಗದತ್ತನು ಹೋಗಿ ಅವನನ್ನು ಎದುರಿಸಲಿ ಎಂದು ಹೇಳಿ ಒಡನೆ ಆ ದುರ್ಯೋಧನನಿಗೆ ಇದಿರಾಗಿಯೇ ಭಗದತ್ತನನ್ನು ಕರೆದು ಹೀಗೆಂದು ಹೇಳುವನು. ಓ ಮಹಾರಾಜ, ಯುದ್ಧದಲ್ಲಿ ಕೊಬ್ಬಿದ ಆ ಹೈಡಿಂಬನನ್ನು, ಅಂದರೆ ಹಿಡಿಂಬ ಪುತ್ರನನ್ನು ನೀನೇ ಹೋಗಿ ತಡೆಯಬೇಕು. ಪೂರ್ವದಲ್ಲಿ ಇಂದ್ರನು ತಾರಕಾಸುರನನ್ನು ಎದುರಿಸಿದಂತೆ ಕ್ರೂರ ಕರ್ಮಿಯಾದ ಆ ರಾಕ್ಷಸನನ್ನು ನೀನೇ ಎದುರಿಸುವುದಕ್ಕೆ ಸಮರ್ಥನು. ನಿನ್ನಲ್ಲಿ ದಿವ್ಯಾಸ್ತ್ರಗಳುಂಟು. ನಿನಗೆ ಅಸಮಾನ ಪರಾಕ್ರಮವುಂಟು. ಹಿಂದೆ ನೀನು ಅನೇಕಾವರ್ತಿ ದೇವತೆಗಳೊಡನೆಯೂ ಯುದ್ಧ ಮಾಡಿ ಬಂದವನು. ಆದುದರಿಂದ ಓ ರಾಜಶ್ರೇಷ್ಠ, ಆ ರಾಕ್ಷಸನನ್ನು ಎದುರಿಸಿ ಯುದ್ಧ ಮಾಡುವುದಕ್ಕೆ ನೀನೇ ತಕ್ಕವನು. ನಿನ್ನ ಸೈನ್ಯಗಳೊಡನೆ ಹೋಗಿ ಆ ರಾಕ್ಷಸನನ್ನು ಕೊಲ್ಲುವ ಪ್ರಯತ್ನ ಮಾಡು ಎಂದನು. ಸೇನಾಪತಿಯಾದ ಭೀಷ್ಮನು ಈ ಮಾತನ್ನು ಹೇಳಿದೊಡನೆ ಭಗದತ್ತನು ಅವನ ಆಜ್ಞೆಗೆ ಬದ್ಧನಾಗಿ ದೊಡ್ಡ ಸಿಂಹನಾದದೊಡನೆ ಶತ್ರು ಸೈನ್ಯಕ್ಕೆ ಎದುರಾದನು. ಮೇಘದಂತೆ ಗರ್ಜಿಸುತ್ತಾ ಬರುವ ಅವನನ್ನು ಕಂಡು ಪಾಂಡವರ ಕಡೆಯ ಅನೇಕ ಮಹಾರಥರು ಕೋಪದಿಂದ ಅವನನ್ನು ಎದುರಿಸಿದರು. ಭೀಮನು, ಅಭಿಮನ್ಯುವು, ಘಟೋತ್ಕಚನು, ಉಪಪಾಂಡವರು, ಸತ್ಯಧೃತಿಯು, ಛತ್ರದೇವನು, ಖೇದಿಪತಿಯಾದ ವಸುಧಾನನು, ದಶಾರ್ಣ ರಾಜನು ಇವರೆಲ್ಲರೂ ಒಂದಾಗಿ ಮುಂದುವರಿದರು. ಭಗದತ್ತನು ಕೂಡ ಸುಪ್ರತೀಕವೆಂಬ ತನ್ನ ಮಹಾಗಜವನ್ನೇರಿ ಅವರನ್ನು ಎದುರಿಸಿ ನಿಂತನು. ಪಾಂಡವರಿಗೂ ಭಗದತ್ತನಿಗೂ ಅನೇಕ ಪ್ರಾಣನಾಶಕವಾದ ಭಯಂಕರ ಯುದ್ಧವು ಆರಂಭವಾಯಿತು. ರಥಿಕರಿಂದ ಪ್ರಯೋಗಿಸಲ್ಪಟ್ಟ ಬಾಣಗಳು ಆನೆಗಳನ್ನು, ರಥಗಳನ್ನು ಭೇದಿಸುತ್ತಿದ್ದವು. ಒಳ್ಳೆ ಮಾವುತರಿಂದ ನಡೆಸಲ್ಪಟ್ಟ ಮಹಾಗಜಗಳು ಕೋಪದಿಂದ ಮುಂದೆ ಬಿದ್ದು ಕೊಂಬುಗಳಿಂದಲೂ ಸೊಂಡಿಲುಗಳಿಂದಲೂ ಒಂದನ್ನೊಂದು ಅಪ್ಪಳಿಸುತ್ತಿದ್ದವು. ವ್ಯಾಸ ಪ್ರಾಸಹಸ್ತರಾದ ರಾವುತರಿಂದ ನಡೆಸಲ್ಪಟ್ಟ ಚಾಮರಾಲಂಕೃತಗಳಾದ ಕುದುರೆಗಳು ಒಂದನ್ನೊಂದು ಹೊಡೆದು ಕೆಡಹುತ್ತಿದ್ದವು. ಪದಾತಿಗಳು ಶಕ್ತಿ ತೋಮರಗಳಿಂದ ಒಬ್ಬರನ್ನೊಬ್ಬರು ಹೊಡೆದು ಕೆಡಹುತ್ತಿದ್ದರು. ರಥಿಕರು ಶತ್ರುಪಕ್ಷದ ರಥಗಳನ್ನು, ರಥದಲ್ಲಿದ್ದ ವೀರ ರಥಿಕರನ್ನು ವಿವಿಧ ಬಾಣಗಳಿಂದ ಹೊಡೆದು ಸಿಂಹನಾದಗಳನ್ನು ಮಾಡುತ್ತಿದ್ದರು. ಇಷ್ಟರಲ್ಲಿಯೇ ಭಗದತ್ತನು ಗಿರಿ ನದಿಗಳಂತೆ ಮೈಯಿಂದ 7 ಕಡೆ ಮದಧಾರೆಗಳನ್ನು ಸುರಿಸುವ ಸುಪ್ರತೀಕವೆಂಬ ಆನೆಯ ಮೇಲೆ ಕುಳಿತು
ಇಂದ್ರನು ಐರಾವತವನ್ನೇರಿ ಮಳೆಯನ್ನು ಸುರಿಸುವಂತೆ 100,000 ಬಾಣಗಳನ್ನು ಬಿಡುತ್ತಾ ನೆಟ್ಟಗೆ ಭೀಮನನ್ನು ಎದುರಿಸಿ ಹೋದನು. ಭಗದತ್ತನ ಬಾಣ ವರ್ಷವನ್ನು ಸಹಿಸಲಾರದೆ ಭೀಮನು ಕೋಪದಿಂದ ತಾನು ಬಾಣಗಳನ್ನು ಕರೆಯುತ್ತಾ ಆ ಭಗದತ್ತನ ಆನೆಯ ಸುತ್ತಲೂ ಇದ್ದ 100 ಮಂದಿ ಪಾದರಕ್ಷಕರನ್ನು ಕೊಂದು ಕೆಡಹಿದನು. ಇದನ್ನು ನೋಡಿ ಭಗದತ್ತನು ಮತ್ತಷ್ಟು ಕೋಪಗೊಂಡು ಭೀಮನ ರಥಕ್ಕೆ ಇದಿರಾಗಿ ತನ್ನ ಆನೆಯನ್ನು ಬಿಟ್ಟನು. ಬಿಲ್ಲಿನಿಂದ ಹೊರಟ ಬಾಣದಂತೆ ಆನೆಯು ಅತಿವೇಗದಿಂದ ಬರುವುದನ್ನು ನೋಡಿ ಪಾಂಡವರ ಕಡೆಯ ಮಹಾರಥರು ಕೆಲವರು ಅದನ್ನು ಎದುರಿಸಿದರು. ಭೀಮಸೇನನೇ ಅವರಿಗೆ ಮುಂದಾಳಾಗಿದ್ದನು. ಕೇಕಯರು, ಉಪಪಾಂಡವರು, ಅಭಿಮನ್ಯುವು, ದಶಾರ್ಣ ರಾಜನು, ಕ್ಷತ್ರದೇವನು, ಚೇದಿ ದೇಶದ ರಾಜನು ದೃಷ್ಟಕೇತುವು ಇವರೆಲ್ಲರೂ ಒಂದಾಗಿ ಸೇರಿ ತಮ್ಮ ದಿವ್ಯಾಸ್ತ್ರ ಪ್ರಭಾವಗಳನ್ನು ತೋರಿಸುತ್ತಾ ಆ ಒಂದೇ ಆನೆಯನ್ನು ಸುತ್ತಲೂ ಸುತ್ತಿಕೊಂಡು ಹೊಡೆದರು. ಆ ಬಾಣಹತಿಯಿಂದ ಆ ಆನೆಯ ಅಂಗಾಂಗಗಳಲ್ಲೆಲ್ಲ ರಕ್ತವು ಕಿತ್ತುಕೊಂಡು ಗೈರಿಗಾದಿ ಧಾತುಗಳಿಂದ ಕೂಡಿದ ಬೆಟ್ಟದಂತೆ ಕಾಣುತ್ತಿತ್ತು. ಇಷ್ಟರಲ್ಲಿಯೇ ದಶಾರ್ಣ ರಾಜನು ಬೆಟ್ಟದಂತಿರುವ ದೊಡ್ಡದೊಂದು ಆನೆಯನ್ನೇರಿ ಭಗದತ್ತನ ಆನೆಯ ಮೇಲೆ ಅದನ್ನು ಬಿಟ್ಟನು. ಭಗದತ್ತನ ಆನೆಯು ತನಗಿದಿರಾಗಿ ಬರುವ ಆ ಮಹಾಗಜವನ್ನು ಸಮುದ್ರದ ದಡವು ಸಮುದ್ರ ಪ್ರವಾಹವನ್ನು ಹೇಗೋ ಹಾಗೆ ತಡೆದು ನಿಲ್ಲಿಸಿತು. ಆಗ ನಿನ್ನ ಸೈನ್ಯದಲ್ಲಿ ಭಲೆ ಶಹವಾಸ್ ಎಂಬ ಮಾತುಗಳು ನಾನಾ ಕಡೆಗಳಿಂದ ಹೊರಟವು. ಭಗದತ್ತನು ಆಗ ಉತ್ಸಾಹದಿಂದ ದಶಾರ್ಣ ರಾಜನ ಆನೆಯ ಮೇಲೆ 14 ಬಾಣಗಳನ್ನು ಪ್ರಯೋಗಿಸಿದನು. ಆ ಬಾಣಗಳು ಆ ಆನೆಯ ಕುಂಭಸ್ಥಳದ ಮೇಲಿದ್ದ ಸುವರ್ಣಾಲಂಕೃತವಾದ ಕುಂಭ ಕವಚವನ್ನು ಭೇದಿಸಿಕೊಂಡು ಹುತ್ತದಲ್ಲಿ ಹುಗುವ ಹಾವಿನಂತೆ ಒಳಗೆ ನಾಟಿಕೊಂಡು ಅದೃಶ್ಯವಾದವು. ಇದರಿಂದ ಆ ಆನೆಗೆ ಬಹಳ ನೋವಾಯಿತು. ಅದರ ಮದವೆಲ್ಲವೂ ಅಡಗಿತು. ಅದು ಭಯಂಕರವಾಗಿ ಅರಚುತ್ತಾ ಹಿಂತಿರುಗಿ ಓಡಲಾರಂಭಿಸಿ ತನ್ನ ಸೈನ್ಯದಲ್ಲಿಯೇ ನುಗ್ಗಿ ಬಿರುಗಾಳಿಯು ಮರಗಳನ್ನು ಹೇಗೋ ಹಾಗೆ ಅಲ್ಲಿದ್ದವರ ಅನೇಕರನ್ನು ತುಳಿದು ಕೆಣಕಿತು. ಹೀಗೆ ಆನೆಯು ಪರಾಜಿತವಾದುದನ್ನು ನೋಡಿ ಪಾಂಡವರ ಕಡೆಯ ಮಹಾರಥರೆಲ್ಲರೂ ಕೋಪದಿಂದ ಗರ್ಜಿಸುತ್ತಾ ಭೀಮನನ್ನು ಮುಂದಿಟ್ಟುಕೊಂಡು ಭಗದತ್ತನನ್ನು ಎದುರಿಸಿದರು. ವಿವಿಧ ಬಾಣಗಳನ್ನು ಹಲವು ಬಗೆಯ ಶಸ್ತ್ರಗಳನ್ನು ಅವನ ಮೇಲೆ ಪ್ರಯೋಗಿಸಿದರು. ಹೀಗೆ ಕೋಪದಿಂದ ಬರುತ್ತಿರುವ ಅವರೆಲ್ಲರ ಗರ್ಜನೆಯನ್ನು ಕೇಳಿಯೂ ಭಗದತ್ತನು ನಿರ್ಭಯವಾಗಿ ತನ್ನ ಆನೆಯನ್ನು ಅವರ ಮೇಲೆ ಬಿಟ್ಟನು. ಅಂಕುಶದಿಂದಲೂ ಅಂಗುಷ್ಟದಿಂದಲೂ ತಿವಿದು ಬಿಡಲ್ಪಟ್ಟ ಆ ಆನೆಯು ಪ್ರಳಯ ಕಾಲಾಗ್ನಿಯಂತೆ ಅತ್ಯುಗ್ರ ಕೋಪದಿಂದ ಮುಂದೆ ನುಗ್ಗಿ ರಥಗಳನ್ನು, ಆನೆಗಳನ್ನು, ಕುದುರೆಗಳನ್ನು, ಪದಾತಿಗಳನ್ನು 100,000 ಸಂಖ್ಯೆಯಿಂದ ಬಡಿದು ಕೆಡಹಿತು. ಅಲ್ಲಲ್ಲಿ ಓಡಾಡುತ್ತಾ ತನ್ನ ಕಾಲಿನಿಂದಲೇ ಅನೇಕ ಸೈನ್ಯಗಳನ್ನು ತಿಕ್ಕಿ ಕೊಂದಿತು. ಆ ಆನೆಯಿಂದ ಕಲಗಿಸಲ್ಪಟ್ಟ ಪಾಂಡವ ಸೈನ್ಯವು ಆಗ ಬೆಂಕಿಯಲ್ಲಿ ಹಾಕಿದ ಚರ್ಮದಂತೆ ಬೆರೆತು ಸುರುಗಿಕೊಂಡಿತು. ಭಗದತ್ತನಿಂದ ತನ್ನ ಸೈನ್ಯಗಳು ಭಗ್ನವಾದುದನ್ನು ಕಂಡು ಘಟೋತ್ಕಚನು ಕೋಪದಿಂದ ಅತಿ ಭಯಂಕರ ಆಕಾರವನ್ನು ತಾಳಿ ಪರ್ವತಗಳನ್ನು ಭೇದಿಸತಕ್ಕ ಮಹಾಶೂಲವೊಂದನ್ನು ಕೈಗೆತ್ತಿಕೊಂಡನು. ಆಗ ಅವನ ಆಕೃತಿಯನ್ನು ಕೇಳಬೇಕೇ? ಭಯಂಕರವಾದ ಮತ್ತು ವಿಕಟವಾದ ಮೋರೆ, ಜ್ವಲಿಸುವಂತಿರುವ ಕಣ್ಣುಗಳು, ಉರಿಯನ್ನು ಕಾರುತ್ತಿರುವ ಬಾಯಿ. ಇಂತಹ ಆಕಾರದೊಡನೆ ಅವನು ಆ ಭಗದತ್ತನ ಆನೆಯನ್ನು ಕೊಲ್ಲಬೇಕೆಂದು ತನ್ನ ಕೈಯಲ್ಲಿದ್ದ ಶೂಲವನ್ನು ವೇಗದಿಂದ ಎಸೆದನು. ಕಿಡಿಗಳನ್ನೆರಚುತ್ತಾ ಬರುವ ಅದನ್ನು ನೋಡಿ ಭಗದತ್ತನು ತೀಕ್ಷ್ಣವಾದ ಒಂದು ಅರ್ಧಚಂದ್ರ ಬಾಣವನ್ನು ಪ್ರಯೋಗಿಸಿ ಆ ಶೂಲವನ್ನು 2 ತುಂಡಾಗಿ ಕತ್ತರಿಸಿ ಕೆಡಹಿದನು. ಇಂದ್ರ ಪ್ರಯುಕ್ತವಾದ ವಜ್ರಾಯುಧವು ನೆಲಕ್ಕೆ ಬಿದ್ದಂತೆ ಆ ಶೂಲವು 2 ತುಂಡಾಗಿ ಬಿದ್ದ ಮೇಲೆ ಭಗದತ್ತನು ಅಗ್ನಿಜ್ವಾಲೆಯಂತಿರುವ ಒಂದು ಮಹಾಶಕ್ತಿಯನ್ನು ಕೈಗೆತ್ತಿಕೊಂಡು ಎಲ ರಾಕ್ಷಸ, ನಿಲ್ಲು, ನಿಲ್ಲು ಎಂದು ಕೂಗುತ್ತಾ ಅದನ್ನು ಘಟೋತ್ಕಚನ ಮೇಲೆ ಪ್ರಯೋಗಿಸಿದನು. ಸಿಡಿಲಿನಂತೆ ಆಕಾಶದಲ್ಲಿ ತನಗಿದಿರಾಗಿ ಬರುತ್ತಿರುವ ಆ ಮಹಾಶಕ್ತಿಯನ್ನು ಕಂಡೊಡನೆ ಘಟೋತ್ಕಚನು ತಟ್ಟನೆ ಆಕಾಶಕ್ಕೆ ಹಾರಿ ಆ ಮಹಾಶಕ್ತಿಯನ್ನು ಕೈಯಿಂದ ಆತುಕೊಂಡು ಭಗದತ್ತನು ನೋಡುತ್ತಿರುವ ಹಾಗೆಯೇ ಅದನ್ನು ಮಂಡಿಯ ಮೇಲಿಟ್ಟು 2 ತುಂಡಾಗಿ ಮುರಿದು ಬಿಸಾಡಿದನು. ರಾಜೇಂದ್ರ, ಇದು ನೋಡುವವರಿಗೆ ಅತ್ಯಾಶ್ಚರ್ಯಕರವಾಗಿದ್ದಿತು. ರಾಕ್ಷಸನ ಈ ಅದ್ಭುತ ಸಾಹಸ ಕಾರ್ಯವನ್ನು ನೋಡಿ ಆಕಾಶದಲ್ಲಿ ದೇವ ಗಂಧರ್ವ ಮಹರ್ಷಿಗಳೆಲ್ಲರೂ ಬೆರಗಾದರು. ಭೀಮಸೇನನೇ ಮೊದಲಾದ ಪಾಂಡವರೆಲ್ಲರೂ ಭಲೆ ಭಲೆ ಶಹಬಾಸ್ ಎಂದು ಕೂಗಿದರು. ಪಾಂಡವ ಸೈನ್ಯದಿಂದ ದಿಕ್ಕುಗಳೆಲ್ಲ ಮೊಳಗುವಂತೆ ಸಂತೋಷ ಕೋಲಾಹಲವು ಕೇಳಿಸಿತು. ಈ ಸಂತೋಷ ಧ್ವನಿಯನ್ನು ಕೇಳಿ ಭಗದತ್ತನಿಗೆ ಸಹಿಸಬಾರದಷ್ಟು ಕೋಪಾವೇಶ ಉಂಟಾಗಿತು. ಆಗ ಅವನು ದೊಡ್ಡ ಧನುಸ್ಸನ್ನು ಕೈಗೆತ್ತಿಕೊಂಡು ನಾಣನ್ನು ಮಿಡಿಯುತ್ತಾ ಪಾಂಡವರ ಕಡೆಯ ಮಹಾರಥರನ್ನು ಎದುರಿಸಿ ಹೊರಟನು. ಹೋಗುವಾಗಲೇ ತೀಕ್ಷ್ಣ ಬಾಣಗಳನ್ನು ಬಿಡುತ್ತಾ 1 ಬಾಣದಿಂದ ಭೀಮನನ್ನು, 9 ಬಾಣಗಳಿಂದ ಘಟೋತ್ಕಚನನ್ನು,
3 ಬಾಣಗಳಿಂದ ಅಭಿಮನ್ಯುವನ್ನು ಹೊಡೆದನು. 5 ಮಂದಿ ಕೇಕೆಯ ರಾಜರನ್ನು 5 ಬಾಣಗಳಿಂದ ಪ್ರಹರಿಸಿದನು. ಕಿವಿಯವರೆಗೆ ಎಳೆದು ಬಿಟ್ಟ ಒಂದು ಬಾಣದಿಂದ ಕ್ಷತ್ರದೇವನ ಒಂದು ತೋಳನ್ನು ಕತ್ತರಿಸಿದನು. ಧನುರ್ಬಾಣಗಳನ್ನು ಹಿಡಿದಿದ್ದಂತೆಯೇ ಆ ತೋಳು ತುಂಡಾಗಿ ನೆಲಕ್ಕೆ ಬಿದ್ದಿತು. ಆಮೇಲೆ ಭಗದತ್ತನು 5 ಬಾಣಗಳಿಂದ 5 ಮಂದಿ ಉಪಪಾಂಡವರನ್ನು ಹೊಡೆದು ಆಮೇಲೆ ಭೀಮನ ಕುದುರೆಗಳನ್ನು ಅವನ ಸಿಂಹಧ್ವಜವನ್ನು ಅನೇಕ ಬಾಣಗಳಿಂದ ಭೇದಿಸಿ ಕೆಡಕಿದನು. ಬೇರೆ 3 ಬಾಣಗಳಿಂದ ಭೀಮನ ಸಾರಥಿಯನ್ನು ಹೊಡೆಯಲು ಅದರಿಂದ ವಿಶೋಕನೆಂಬ ಸಾರಥಿಯು ಬಹಳವಾಗಿ ನೊಂದು ಹಾಗೆಯೇ ರಥದ ಹಲಗೆಯ ಮೇಲೆ ಒರಗಿ ಕುಳಿತನು. ಆಗ ಭೀಮನು ತನ್ನ ರಥ ಸಾಮಗ್ರಿಗಳೆಲ್ಲವೂ ಹೋದುದರಿಂದ ಗದೆಯನ್ನು ಕೈಗೆತ್ತಿಕೊಂಡು ತಟ್ಟನೆ ಆ ರಥದಿಂದ ಹಾರಿ ಕೆಳಗೆ ನಿಂತನು. ಗದಾ ಪಾಣಿಯಾಗಿ ಪರ್ವತದಂತೆ ನಿಂತಿದ್ದ ಆ ಭೀಮನನ್ನು ಕಂಡಾಗಲೇ ನಿನ್ನವರಿಗೆ ಎದೆಯು ನಡುಗಿತು. ಇಷ್ಟರಲ್ಲಿ ಕೃಷ್ಣನನ್ನೇ ಸಾರಥಿಯಾಗಿ ಉಳ್ಳ ಅರ್ಜುನನು ಅನೇಕ ಸೈನ್ಯಗಳನ್ನು ಭೇದಿಸಿಕೊಂಡು ತಂದೆ ಮಕ್ಕಳಾದ ಭೀಮ ಘಟೋತ್ಕಚರಿಬ್ಬರು ಭಗದತ್ತನೊಡನೆ ಯುದ್ಧ ಮಾಡುತ್ತಿದ್ದ ಸ್ಥಳಕ್ಕೆ ಬಂದು ಸೇರಿದನು. ಅಲ್ಲಿ ತನ್ನ ಸಹೋದರರು ಯುದ್ಧ ಮಾಡುತ್ತಿರುವುದನ್ನು ಕಂಡು ತಾನು ಬಾಣಗಳನ್ನು ಬಿಡತೊಡಗಿದನು. ಇದನ್ನು ಕಂಡು ನಿನ್ನ ಮಗನಾದ ದುರ್ಯೋಧನನು ಅರ್ಜುನನನ್ನು ಎದುರಿಸಲು ತನ್ನ ಸೈನ್ಯಗಳನ್ನು ಪ್ರೇರಿಸಿದನು. ದೊಡ್ಡ ಕೌರವ ಸೈನ್ಯವು ತನಗಿದಿರಾಗಿ ಬರುವುದನ್ನು ಕಂಡು ಅರ್ಜುನನು ಅದನ್ನು ಎದುರಿಸಿ ಹೊಡೆಯಲಾರಂಭಿಸಿದನು. ಅಲ್ಲಿಂದ ಭಗದತ್ತನು ತನ್ನ ಆನೆಯನ್ನು ಮುಂದೆ ಬಿಟ್ಟು ಪಾಂಡವ ಸೈನ್ಯವನ್ನು ತುಳಿಸುತ್ತಾ ಯುಧಿಷ್ಠಿರನಿಗೆ ಎದಿರಾದನು. ಆಗ ಭಗದತ್ತನಿಗೆ ಪಾಂಚಾಲರೊಡನೆಯೂ ಪಾಂಡವರೊಡನೆಯೂ ಕೇಕಯ್ಯರೊಡನೆಯೂ ಪ್ರಬಲ ಯುದ್ಧವು ನಡೆಯುತ್ತಿದ್ದಿತು. ಆಗಲೇ ಭೀಮಸೇನನು ಕೃಷ್ಣಾರ್ಜುನರಿಗೆ ಇರಾವಂತನು ಹತನಾದ ಸಂಗತಿಯನ್ನು ಯಥಾವತ್ತಾಗಿ ವಿವರಿಸಿ ತಿಳಿಸಿ ಅವರಿಗೆ ದುಃಖ ಸಮಾಧಾನವನ್ನು ಮಾಡಿದನು. ಇದು 95ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.